ಜೊತೆಗೆ ನಮ್ಮ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಈಗ ಮತ್ತೆ ಅದಾಗ ಗೆಲುವು ಕಡೆ ಹೊರಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ರೆ ಈಗ ಅದು ಟಾಪ್ದಲ್ಲಿದೆ. ಪಂಜಾಬ್ ಕಿಂಗ್ಸ್ ಇದ್ದಿದ್ದು PBKS ಅದು ಈಗ ಎದುರು ನೋಡ್ತಾ ಇದೆ ಈ ಪಂದ್ಯದಲ್ಲೇ. ವಿಶೇಷವಾಗಿ ಅದರಲ್ಲೂ ಏನಪ್ಪ ಅಂದ್ರೆ ಈ ನಮ್ಮ ವಿಶೇಷವಾದಂಥ ತಂಡ ಗುಜರಾತ್ ಟೈಟನ್ಸಲ್ಲೇ ಅಥವಾ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಪಂಜಾಬ್ ಕಿಂಗ್ಸ್ ಅದ. ಈಗ ಎದುರು ನಾಯಕ ಶ್ರೇಯಸ್ ಅಯ್ಯರ್ ಒಳ್ಳೆಯ ಆಟದಲ್ಲಿದ್ದಾರೆ, ಮಿನ್ಸ್ತಾ ಇದ್ದಾರೆ, ಕಿಶನ್ ಇದ್ದಾರೆ, ಒಳ್ಳೊಳ್ಳೆ ಬೌಲರ್ಸ್ ಇದ್ದಾರೆಲ್ಲ. ಈ ಸಲ ಗೆಲ್ಲುವಂಥ ಸರ್ವ ರೀತಿ ಪ್ರಯತ್ನವನ್ನು ಈ ಪಂಜಾಬ್ ಕಿಂಗ್ಸ್ ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಎದುರಾಳಿಗಳು ಸಾಮಾನ್ಯ ಇಲ್ಲ. ಗುಜರಾತ್ ಟೈಟನ್ಸ್ ಅದು ಗಿಲ್ ನಾಯಕತ್ವದ್ದು ಒಳ್ಳೆಯ ಆಟಗಾರ. ಗಿಲ್ಲು ಏಕದಿನದಾಗಿರ್ಬೋದು, ಒಂದೇ ದಿನದಾಗಿರ್ಬೋದು, ಅಥವಾ 2020 ಆಗಿರ್ಬೋದು ತಮ್ಮ ಶಕ್ತಿಯನ್ನು ಈಗಾಗಲೇ ತೋರಿಸ್ಕೊಂಡಿದ್ದಾರೆ. ಟೆಸ್ಟ್ನಲ್ಲೂ ತಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಪಾರ್ಟ್ನರ್ಶಿಪ್ ಮಾಡಿ. ಹೀಗಾಗಿ ಈ ಎಲ್ಲ ಪಂದ್ಯಗಳು ಇವತ್ತೇ 2 ಪಂದ್ಯಗಳು ಬಹಳ ನಿರ್ಣಾಯಕ. ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಕಿಂಗ್ಸ್ ಮತ್ತು ಮರಳಿ ತನ್ನ ಮೊದಲನೇ ಸ್ಥಾನ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಡೆಸ್ತಾ ಇದೆ. ಇವತ್ತೇನಾದರೂ ಗುಜರಾತ್ ಟೈಟನ್ಸ್ ವಿನ್ ಆದರೆ ಮತ್ತಲ್ಲಿ ಹೇರಾಪೇರಿ ಆಗುವಂಥ ಬೇರೆ ಬೇರೆ ಚೇಂಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ನಲ್ಲೇ 2 ತಂಡಗಳು ಅಂದರೆ 4 ತಂಡಗಳೇ ಭಾಗವಹಿಸ್ತವೆ.